ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ತುಂಬ ದಿನ ಆದಮೇಲೆ ಲಾಗ್ನ ಮಾಡ್ತಾ ಇದ್ದೀನಿ. ಸ್ವಲ್ಪ ಬ್ಯುಸಿ ಆಗಿದೆ ಹಾಗಾಗಿ. ಬಟ್ ಇವತ್ತಿನ ಲಾಗಲ್ಲಿ ನಾನು ತುಂಬ ವಿಷಯಗಳನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಕಿಚನ್ಗೆ ಒಂದಷ್ಟು ಆರ್ಗನೈಸರ್ಗೆ ಅಂತ ಅಂದ್ಬಿಟ್ಟು ನಾನು ಕಂಟೈನರ್ಸ್ನ ತರಿಸಿದ್ದೆ. ಸೊ ಪ್ರೈಸ್ ಎಷ್ಟಾಯಿತು, ಕಂಟೈನರ್ ಹೇಗಿದೆ, ಗ್ಲಾಸ್ ಕಂಟೈನರ್ ಅದು ಏನೆಲ್ಲ ಅಂತ ನೀವು ನನ್ನ ಲಾಗಲ್ಲಿ ನೋಡ್ಬೋದು. ಹಾಗೆಯೇ ಒಂದು ಫಸ್ಟ್ ಕ್ರೈಯಿಂದ ಮಗುಗೆ ಕ್ಯಾಪ್ನ ತರಿಸಿದ್ದೆ. ಹೇಗಿದೆ ಆ ಕ್ಯಾಪು, ಒಂಥರ ಡಿಫ್ರೆಂಟ್ ಆಗಿದೆ, ಚೆನ್ನಾಗಿ ಅನಿಸುತ್ತೆ ಈ ವಿಂಟರ್ ಸೀಸನ್ಗೆಲ್ಲ ಹಾಗೆ ರೈನಿ ಸೀಸನ್ಗೆಲ್ಲ ಅಂತ ಅಂದ್ಬಿಟ್ಟು ನಾನು ತರಿಸಿದ್ದೀನಿ. ಸೊ ರಿವ್ಯೂನ ಕೂಡ ಹೇಳ್ತೀನಿ, ನಿಮಗೂ ಕೂಡ ತೋರಿಸ್ತೀನಿ. ಆ ಪ್ರೈಸ್ ಎಲ್ಲ ಎಷ್ಟಾಯಿತು ಅನ್ನೋದನ್ನು ಕೂಡ ನಾನು ಲಾಗಲ್ಲಿ ತಿಳಿಸ್ಕೊಡ್ತೀನಿ. ಹಾಗೆಯೇ ಒಂದು ರೆಸಿಪಿ ಕೂಡ ನಾನು ಶೇರ್ ಮಾಡ್ತಾ ಇದ್ದೀನಿ. ಮಕ್ಕಳಿಗೆ ಲಂಚ್ ಬಾಕ್ಸ್ಗೆ ತುಂಬಾ ಹೆಲ್ತಿಯಾಗಿರುವಂತಹ ರೆಸಿಪಿ. ಬನ್ನಿ ಲಾಗ್ನ ಸ್ಟಾರ್ಟ್ ಮಾಡೋಣ. ಲಾಗ್ನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಯಾರು ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ. ನಾನು ತುಂಬ ವಿಡಿಯೋಸ್ಗಳನ್ನು ಶೇರ್ ಮಾಡಿದ್ದೀನಿ ಆಲ್ರೆಡಿ. ಸೊ ಒಂದ್ಸಲ ಹೋಗಿ ನನ್ನ ಚಾನಲ್ಗೆ ವಿಸಿಟ್ ಮಾಡಿ, ಖಂಡಿತ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅನ್ಕೊತೀನಿ. ನಾನು ಲಾಸ್ಟ್ ವೀಕಲ್ಲಿ ಹೋಮ್ ಮೇಡ್ ಪ್ರೋಟೀನ್ ಪೌಡರ್ನ ಹೇಗೆ ಮಾಡ್ಕೊಳ್ಳೋದಂತ ತೋರಿಸಿದ್ದೆ. ಮಕ್ಕಳಿಗೆ ತುಂಬಾ ಹೆಲ್ದಿಯಾಗಿರುವಂತಹ ಪ್ರೋಟೀನ್ ಡ್ರಿಂಕ್ಗೆ ಯೂಸ್ ಮಾಡುವಂತಹ ಪೌಡರು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ, ಒಂದ್ಸಲ ಹೋಗಿ ಚೆಕ್ ಮಾಡಿ. ಬನ್ನಿ ಇವಾಗ ನಾನಿಲ್ಲಿ ಮಸಾಲಾ ರೊಟ್ಟಿನ ಹೇಗೆ ಮಾಡೋದಂತ ತೋರಿಸ್ತೀನಿ. ನಾನಿಲ್ಲಿ ಯದುವೀರ್ಗೆ ಲಂಚ್ ಬಾಕ್ಸ್ಗೆ ಅಂತ ಅಂದ್ಬಿಟ್ಟು ಮಾಡ್ತಾ ಇದ್ದೆ. ಹಾಗೆ ನಮಗೂ ಕೂಡ ಮಾಡ್ಕೋತಾ ಇದ್ದೀವಿ. ಇದಕ್ಕೆ ಬೇಕಾಗಿರುವಂಥದ್ದು ಅನ್ನ ತಗೊಂಡಿದ್ದೀನಿ, ಹಾಗೆ ಅಕ್ಕಿ ಹಿಟ್ಟು, ಕ್ಯಾರೆಟ್, ಬೀಟ್ರೋಟ್, ಈರುಳ್ಳಿ, ಹಾಗೆ ಸ್ವಲ್ಪ ಸಾಂಬಾರ್ ಸೊಪ್ಪು ಮತ್ತು ಸಬ್ಸಿಗೆ ಸೊಪ್ಪು ಇಷ್ಟನ್ನು ಹಾಕ್ಕೊಂಡು ಸ್ವಲ್ಪ ನೀರನ್ನು ಹಾಕಿ ಹಾಗೆ ಉಪ್ಪನ್ನು ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ನೋಡಿ, ಈ ಹದಕ್ಕೆ ನೀವು ಕಲಿಸ್ಕೊಂಡು ಇಟ್ಕೊಬೇಕಾಗುತ್ತೆ. ನೀಟಾಗಿ ಮಿತ್ಕೊಂಡು ಇಟ್ಕೊಳ್ಳಿ. ಅನ್ನ ಎಲ್ಲ ನೀಟಾಗಿ ಸ್ಮ್ಯಾಶ್ ಆಗಬೇಕು, ಏನು ಫುಲ್ ಎಲ್ಲ ನೀಟಾಗಿ ಉಂಡೆ ಕಟ್ಕೊಂಡು ತಟ್ಟೋದಕ್ಕೆ ಈಸಿ ಆಗಬೇಕು, ಆ ರೀತಿ ಮಾಡ್ಕೊಳ್ಳಿ. ನಾನಿಲ್ಲಿ ಕೈನಲ್ಲೇ ರೊಟ್ಟಿನ ತಟ್ತಾ ಇದ್ದೀನಿ. ಹಾಗೆಯೇ ಇದಕ್ಕೆ ಕಾಂಬಿನೇಷನ್ ಆಗಿ ಸಿಹಿ ಕುಂಬಳದು ಪಲ್ಯ ಮಾಡಿದ್ದೀನಿ, ತುಂಬ ಚೆನ್ನಾಗಿರುತ್ತೆ, ನನಗಂತೂ ತುಂಬಾ ಇಷ್ಟ. ಸೊ ನೋಡಿ, ಈಗ ಈ ರೀತಿ ರೊಟ್ಟಿನ ತಟ್ಕೊಂಡು ಈಗ ನೀಟಾಗಿ ಎರಡೂ ಸೈಡು ಬೇಯಿಸ್ಕೊಳ್ಳಿ. ಇದಕ್ಕೆ ಇನ್ನೊಂದಷ್ಟು ತರಕಾರಿಗಳನ್ನು ಕೂಡ ನೀವು ಆ್ಯಡ್ ಮಾಡಬಹುದು. ಸೊ ಇಷ್ಟು ಮನೇಲಿದ್ದರಿಂದ ನಾನು ಇಷ್ಟು ಆ್ಯಡ್ ಮಾಡಿಬಿಟ್ಟು ಮಾಡಿಕೊಡ್ತಾ ಇದ್ದೀನಿ. ನೋಡಿ, ಲಂಚ್ ಬಾಕ್ಸ್ಗೆ ರೆಡಿ ಆಯಿತು. ಪಲ್ಯ, ರೊಟ್ಟಿ, ಹಾಗೆ ಸ್ನ್ಯಾಕ್ಸ್ಗೆ ನಾನು ಕ್ಯಾರೆಟ್ ಹಾಕಿದ್ದೀನಿ. ಈಗ ನಾನು ಕಿಚನ್ಗೆ ಒಂದಷ್ಟು ಕಂಟೈನರ್ನ ತರಿಸಿದ್ದೆ ಅಂತ ಅಂದ್ಬಿಟ್ಟು ನಿಮಗೆ ಹೇಳಿದ್ನಲ್ಲ, ಇದು ಗ್ಲಾಸ್ ಜಾರ್ ಕಂಟೈನರ್ಸ್ಗಳು ತುಂಬಾ ಚೆನ್ನಾಗಿದೆ. ನೋಡಿ, ಬಾಕ್ಸಲ್ಲೂ ಕೂಡ ಸೇಫ್ಟಿಯಾಗಿ ಅಮೆಝಾನ್ ಅವ್ರ ಕಡೆಯಿಂದ ನಾನು ತರಿಸಿದಂಥದ್ದು. ನೀಟಾಗಿ ಪ್ಯಾಕ್ ಮಾಡಿ ಕೂಡ ಕಳಿಸಿದ್ದು, ಒಂದು ಕೂಡ ಏನು ಬ್ರೋಕ್ ಆ ಥರ ಏನೂ ಆಗಿರಲಿಲ್ಲ. ಸೊ ಡ್ಯಾಮೇಜ್ ಆ ಥರ ಏನೂ ಆಗಿರಲಿಲ್ಲ. ಇಲ್ಲಿ ನಾನು 12 ತರಿಸಿದ್ದೆ. ತುಂಬಾ ಯೂಸ್ಫುಲ್ ಆಗುತ್ತೆ, ತುಂಬ ನೀಟಾಗಿ ಕಾಣುತ್ತೆ. ಹಾಗಾಗಿ ಸ್ವಲ್ಪ ಜಾರ್ಗಳೆಲ್ಲ ಇರಲಿ, ಗ್ಲಾಸ್ ಜಾರ್ಗಳೆಲ್ಲ ಅಷ್ಟು ಇರಲಿ ಅಂತ ಅಂದ್ಬಿಟ್ಟು ತರಿಸಿದ್ದೀನಿ. ಇದನ್ನೆಲ್ಲ ಈಗ ವಾಶ್ ಮಾಡಿಬಿಟ್ಟು ಆಮೇಲೆ ಎಲ್ಲದಕ್ಕೂ ಏನೇನು ಹಾಕ್ಕೋಬೇಕು ಐಟಮ್ಸ್ಗಳನ್ನ ಅದನ್ನೆಲ್ಲ ಹಾಕ್ಕೊಬಿಟ್ಟು ನಿಮಗೆ ತೋರಿಸ್ತೀನಿ. ಇದ್ರ ಪ್ರೈಸ್ ಬಂದು ನೋಡಿ, ನಾನಿಲ್ಲಿ ಸ್ಕ್ರೀನ್ ಮೇಲೆ ಮೆನ್ಷನ್ ಮಾಡ್ತಾ ಇದ್ದೀನಿ. ಹಾಗೆ ಡಿಸ್ಕ್ರಿಪ್ಷನಲ್ಲೂ ಕೂಡ ಲಿಂಕ್ ಕೂಡ ನಾನು ಹಾಕಿರ್ತೀನಿ, ಇಂಟ್ರೆಸ್ಟ್ ಇದ್ದವರು ಬೈ ಮಾಡ್ಬೋದು. ಇದಕ್ಕೆ 600 ರುಪೀಸ್ ಆಯಿತು. ಇದು 400 ml ಅಷ್ಟು ಹಿಡಿಯುತ್ತೆ. ಹಾಗೆಯೇ ಇಲ್ಲಿ ಟೈಟ್ ಕಂಟೈನರ್ ಕೂಡ ಇದೆ ಮೆಟಲ್ದು. ಸೊ ತುಂಬಾ ಇಷ್ಟ ಆಯಿತು. ಯಾರಿಗಾದರೂ ಇಷ್ಟ ಆಗಿದ್ರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ, ತೊಗೊಳ್ಳಿ. 600 ರುಪೀಸ್ಗೆ 12 ಪೀಸ್ ಬರುತ್ತೆ. ಸೊ ಅಲ್ಲಿಗೆ ಎಷ್ಟಾಯಿತು, 50 ರುಪೀಸ್ ಒಂದು ಗ್ಲಾಸ್ ಜಾರ್ಗೆ ಆಯಿತು. ಮುಂದೆಯಿಂದ ಹೇಳಿ, ಮುಂದೆಯಿಂದ ನಿಧಾನಕ್ಕೆ. ಹೌದಾ, ಹುಷಾರಾಗಿ ಆಟಾಡ್ಸೋ, ಮುಂದಕ್ಕೆ ಬಿದ್ದಳು. ಚಿದನ್ವಿ, ಯದುವೀರ್, ಬಾಯ್. ನೋಡಿ, ಹೀಗೆ ನಾನು ಆರ್ಗನೈಸ್ ಮಾಡಿ ಇಟ್ಕೊಂಡಿದ್ದೀನಿ.
ಯಾರಿಗಾನ ಇಷ್ಟ ಆಗಿದ್ರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇದೆ, ಒಂದ್ಸಲ ಹೋಗಿ ಚೆಕ್ ಮಾಡಿ, ಇಷ್ಟ ಆದರೆ ತೊಗೊಳ್ಬೋದು. ಮತ್ತು ನಾನಿಲ್ಲಿ ನನ್ನ ಮಗಳಿಗೆ ಫಸ್ಟ್ ಕ್ರೈಯಿಂದ ಕ್ಯಾಪ್ ತರಿಸಿದೆ ಅಂತ ಹೇಳಿದ್ನಲ್ಲ, ಇದೆ ಅದು. ತುಂಬಾ ಕ್ಯೂಟಾಗಿತ್ತು, ತುಂಬ ಚೆನ್ನಾಗಿ ಅನ್ನಿಸ್ತು. ಫುಲ್ ಏನು ಕಿವಿ ಎಲ್ಲ ನೀಟಾಗಿ ಕ್ಲೋಸ್ ಆಗ್ತಿತ್ತು. ಮಗುಗೆ ಆಚೆ ಎಲ್ಲ ಕರ್ಕೊಂಡು ಹೋದಾಗ ಗಾಡಿ ಏನು ಬರ್ದಿರೋ ಥರ ನೀಟಾಗಿ ಕ್ಯಾಪ್ ಇತ್ತು ನೋಡಿ. ಇದೆ ಇದು ವ್ರಾಪರ್ ಸ್ಟೈಲ್ ಅಂತ ಅಂದ್ಬಿಟ್ಟು, ಮಾಮೂಲಿ ನೀವು ಕ್ಯಾಪ್ ತೊಗೊಳೋಗಿನ್ನ ಈ ರೀತಿ ತೊಗೊಂಡು ಹಾಕೋದ್ರಿಂದ ಸ್ಟೈಲಿಶ್ ಆಗಿರುತ್ತೆ, ತುಂಬ ಚೆನ್ನಾಗಿ ಕೂಡ ಇರುತ್ತೆ. ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿದೆ. ಪ್ರೈಸ್ ಎಷ್ಟಾಯಿತು ಅನ್ನೋದನ್ನು ಕೂಡ ನಾನು ಸ್ಕ್ರೀನಲ್ಲಿ ತಿಳಿಸಿದ್ದೀನಿ. 186 ರೂಪಾಯಿ ಆಯಿತು ಅದಕ್ಕೆ. ನಾನೇನು ಜಾಸ್ತಿ ಪಾಟ್ಸ್ ಎಲ್ಲ ಹಾಕ್ಕೊಂಡಿಲ್ಲ, ಯಾಕಂದರೆ ಆಚೆ ಒಂದು 5-6 ಗಿಡ ಹಾಕ್ಕೊಂಡಿದ್ದೀನಿ. ಒಳಗಡೆ ಎಲ್ಲ ಮನೆ ಚಿಕ್ಕದಿರೋದ್ರಿಂದ ಮೇಂಟೈನ್ ಮಾಡೋದಕ್ಕೆಲ್ಲ ಆಗಲ್ಲ, ಪುಟ್ಟ ಮಗು ಅಲ್ವಾ, ಸೊ ಎಲ್ಲ ಎಳ್ದಾಡ್ಬಿಡ್ತಾಳೆ ಅಂತ ಅಂದ್ಬಿಟ್ಟು. ಸೊ ಈಗ ಅದರಲ್ಲಿ ಸ್ವಲ್ಪ ಕಳೆ ಆಗಿತ್ತಂತ ಅಂದ್ಬಿಟ್ಟು ಎಲ್ಲ ಏನು ಕಳೆ ಇತ್ತು ಅದನ್ನೆಲ್ಲ ಕೀಳ್ತಾ ಇದ್ದೆ. ಇಷ್ಟ ಆಗಿತ್ತು ಇವತ್ತಿನ ಲಾಗ್. ನಿಮಗೆ ಈ ಲಾಗ್ ಇಷ್ಟ ಆಗಿದ್ದರೆ ಲೈಕ್ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಮತ್ತು ಇನ್ನೊಂದು ಲಾಗೊಂದಿಗೆ ಸಿಗ್ತೀನಿ. ಅಲ್ಲಿ ತನಕ ನನ್ನ ಚಾನಲ್ನ ನೋಡ್ತಾ ಇರಿ, ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು ಸೋ ಮಚ್. ಲವ್ ಯು. ಬಾಯ್.